ನನ್ನ ಹೆಸರು ಮಧುರ. ನಾನು ಮೂಲತಃ ಶಿವಮೊಗ್ಗದವಳು. ನಾನು ಕನ್ನಡ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದೇನೆ. ವಿಷಯ: ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವವನ್ನು ಪಡೆಯಲು ಭಾರತ ಅರ್ಹವೇ? ಖಂಡಿತ ನಮ್ಮ ಭಾರತಕ್ಕೆ ಅರ್ಹತೆ ಇದೆ. ಯಾಕಿರಬಾರ್ದು? ನಮ್ಮ ಭಾರತ ದೇಶ ಗಾಂಧಿ ಹುಟ್ಟಿದ ನಾಡು, ಶಾಂತಪ್ರಿಯ ರಾಷ್ಟ್ರ. ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಅವರು ಕೊಡುತ್ತಿರುವಂತಹ ಚಿತ್ರಹಿಂಸೆಗಳಿಂದ ನೊಂದ ಭಾರತೀಯರು ಸ್ವಾತಂತ್ರ್ಯವನ್ನು ಪಡೆಯುವಂತಹ ಸಂದರ್ಭದಲ್ಲಿಯೂ ಕೂಡ ಯಾವುದೇ ಯುದ್ಧಗಳಿಗೆ ಆಸ್ಪದವನ್ನು ನೀಡದೆ ಶಾಂತಿಯುತವಾಗಿ ಸ್ವಾತಂತ್ರ್ಯವನ್ನು ಪಡೆದಂತಹ ದೇಶ ನಮ್ಮ ಭಾರತ. ಭಾರತದಲ್ಲಿ ಹುಟ್ಟಿರುವುದೇ ಒಂದು ರೀತಿಯಲ್ಲಿ ಪುಣ್ಯ. ಹಾಗಾಗಿ ವಿಶ್ವಸಂಸ್ಥೆಯ ಅದೆಷ್ಟೋ ರಾಷ್ಟ್ರಗಳೊಂದಿಗೆ ನಮ್ಮ ಭಾರತವೂ ಕೂಡ ಕಾಯಂ ಸದಸ್ಯತ್ವವನ್ನು ಪಡೆಯುವುದರಲ್ಲಿ ಎರಡು ಮಾತಿಲ್ಲ. ಖಂಡಿತ ಪಡೆಯಬಹುದು. ಪಡೆಯುವುದಕ್ಕೆ ಬಹಳಷ್ಟು ಅರ್ಹತೆಗಳಿವೆ. ಇಂದು ನಾವು ಆಧುನಿಕ ತಂತ್ರಜ್ಞಾನ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಯುಗದಲ್ಲಿ ಸಾಗ್ತಾ ಇದ್ದೇವೆ. ಅಭಿವೃದ್ಧಿ ಹೊಂದುತ್ತಿರುವ ದೇಶ ಎಂಬ ಪರಿಕಲ್ಪನೆಯಲ್ಲೇ ಇದ್ದೇವೆ. ಆದರೆ ಕಣ್ತೆರೆದು ನೋಡಿದಂತಹ ಸಂದರ್ಭದಲ್ಲಿ ನಮ್ಮ ಭಾರತ ದೇಶವು ವೈವಿಧ್ಯತೆಯಲ್ಲಿ ಅದೆಷ್ಟೋ ಮುಂದುವರೆದಿದೆ. ನಿಜಕ್ಕೂ ಇದು ಶ್ಲಾಘನೀಯ. ಇನ್ನು ನಮ್ಮ ಭಾರತ ದೇಶ ಯಾವ್ಯಾವ ಕ್ಷೇತ್ರದಲ್ಲಿ ಮುಂದುವರೆದಿದೆ ಅಂತ ನೋಡೋದಾದರೆ, ಆರ್ಥಿಕತೆಯಲ್ಲಿ ನಮ್ಮ ದೇಶ ತುಂಬ ಮುಂದುವರಿತಾ ಇದೆ. ಅದೆಷ್ಟೋ 9ನೇ 10ನೇ ಸ್ಥಾನದಲ್ಲಿದ್ದ ನಮ್ಮ ಭಾರತ ದೇಶ ಪ್ರಸ್ತುತ ಇಡೀ ಜಗತ್ತಿನಲ್ಲಿ 4ನೇ ಒಂದು ಸ್ಥಾನದಲ್ಲಿದೆ. ಹಣಕಾಸು ವ್ಯವಹಾರಗಳಲ್ಲಿ, ವ್ಯಾಪಾರ ವಹಿವಾಟುಗಳಲ್ಲಿ ತನ್ನದೇ ಆದ ಹಿಡಿತವನ್ನು ಸಾಧಿಸ್ತಾ ಇದೆ. ಇನ್ನು ರಾಜಕೀಯ ವಿಷಯದಲ್ಲಿ ನೋಡೋದಾದರೆ, ನಮ್ಮ ದೇಶದ ಆಡಳಿತಗಾರರು ಉತ್ತಮ ಆಡಳಿತಗಾರರು, ಯಾವುದೇ ದರ್ಪಿಷ್ಟ ಆಡಳಿತಗಾರರಿಲ್ಲ. ಉತ್ತಮ ಆಡಳಿತವನ್ನು ನೀಡುವುದಾಗಿ ಜನಸೇವೆಯೇ ಜನಾರ್ದನ ಸೇವೆ ಅಂತ ಕಾರ್ಯನಿರ್ವಹಿಸುವವರು ನಮ್ಮ ಆಡಳಿತಗಾರರು. ಅದೆಷ್ಟೋ ಭ್ರಷ್ಟಾಚಾರಗಳಿದ್ರೂ ಪ್ರಜೆಗಳಿಗೆ ಏನೂ ಕುಂದುಕೊರತೆ ಇಲ್ಲದೆ, ಯಾವುದೇ ಯುದ್ಧಗಳಿಗೆ ಆಸ್ಪದವನ್ನು ನೀಡದೆ ಶಾಂತಿಯುತವಾಗಿ ಆಡಳಿತವನ್ನು ನಡೆಸುತ್ತಿರುವಂತಹ ಆಡಳಿತಗಾರರು ನಮ್ಮ ದೇಶದ ಆಡಳಿತಗಾರರು. ಇನ್ನು ಸಾಮಾಜಿಕವಾಗಿ ನೋಡೋದಾದರೆ, ಸಮಾಜದ ಅಂಶಗಳನ್ನು ತಗೊಂಡು ಸಾಮಾಜಿಕವಾಗಿ ಸಮಾಜದಲ್ಲಿನ ಜನತೆಗೆ ಉತ್ತಮ ಯೋಜನೆಗಳನ್ನು ಆಯೋಜಿಸ್ತಾ ಇದ್ದಾರೆ. ಸಮಾಜದಲ್ಲಿನ ಜನರ ಒಳಿತಿಗಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಸೈನಿಕ ವಿಷಯದಲ್ಲಿ ನೋಡೋದಾದರೆ, ಮಿಲಿಟರಿ ಬಣಗಳಲ್ಲಿ ಅದೆಷ್ಟೋ ಬಾಂಬ್ ಸ್ಫೋಟಗಳನ್ನು ತಯಾರಿಸಿದ್ರೂ ಯಾವುದೇ ಯುದ್ಧಗಳಿಗೆ ಆಸ್ಪದವನ್ನು ನೀಡದೆ ಶಾಂತಿಯುತವಾಗಿ ಜೀವನ ನಡೆಸುವುದರಲ್ಲಿ ಸಹಕಾರಿಯಾಗಿದ್ದಾರೆ. ವಿಶ್ವಸಂಸ್ಥೆಯ ಉದ್ದೇಶ ಏನಾಗಿದೆ? ಇಡೀ ಜಗತ್ತೂ ಕೂಡ ಶಾಂತಿಯುತವಾಗಿ ಒಪ್ಪಂದವನ್ನು ನಡೆಸಿಕೊಂಡು ಜೀವನ ನಡೆಸುವುದಾಗಿದೆ. ಹಾಗಾಗಿ ನಮ್ಮ ಭಾರತ ದೇಶವು ಕೂಡ ಇದೆಲ್ಲ ಅರ್ಹತೆಗಳನ್ನು ಹೊಂದಿದೆ. ಖಂಡಿತ ನಮ್ಮ ಭಾರತಕ್ಕೆ ಕಾಯಂ ಸದಸ್ಯತ್ವವನ್ನು ಕೊಡಲೇಬೇಕು. ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.